ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಬಿಬಿಎಂಪಿ ಎಡವಟ್ಟಿಗೆ 9 ವರ್ಷದ ಬಾಲಕ ಬಲಿಯಾಗಿದ್ದಾನೆ. ನೀರಿನಲ್ಲಿ ಮುಳುಗಿ ಬಾಲಕ ಸಾವನ್ನಪ್ಪಿದ್ದಾನೆ. ಪ್ರತಾಪ್ ಮೃತಪಟ್ಟಿರುವಂತಹ ಬಾಲಕ ಮಲ್ಲಸಂದ್ರ ಕೆಂಪೇಗೌಡ ಉದ್ಯಾನವನದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ನೀರಿನಲ್ಲಿ ಮುಳುಗಿ ಬಾಲಕ ಪ್ರತಾಪ್ ಸಾವನ್ನಪ್ಪಿದ್ದಾನೆ. ಬಿಬಿಎಂಪಿ ಎಡವಟ್ಟಿಗೆ ಇದೀಗ 9 ವರ್ಷದ ಬಾಲಕ ಬಲಿಯಾಗಿದ್ದಾನೆ. ಮಲ್ಲಸಂದ್ರ ಕೆಂಪೇಗೌಡ ಉದ್ಯಾನವನದಲ್ಲಿ ಈ ಒಂದು ಘಟನೆ ನಡೆದಿದೆ. ನಿರ್ವಹಣೆ ಇಲ್ಲದೆ ಈ ಒಂದು ಉದ್ಯಾನವನ ಪಾಳು ಬಿದ್ದಿತ್ತು. ಉದ್ಯಾನವನ ಹೊಂಡದ ನೀರಿನಲ್ಲಿ ಬಿದ್ದ ಬಾಲಕ ಸಾವನ್ನಪ್ಪಿದ್ದಾನೆ. ಉದ್ಯಾನವನಕ್ಕೆ ಯಾವುದೇ ಸೆಕ್ಯೂರಿಟಿ ಸಹ ಇರಲಿಲ್ಲ. ಸ್ಥಳೀಯರ ನೆರವಿನೊಂದಿಗೆ ಮೃತದೇಹವನ್ನ ಹೊರಕ್ಕೆ ತೆಗೆಯಲಾಗಿದೆ. ಮರಣೋತ್ತರ ಪರೀಕ್ಷೆಗಾಗಿ ಬಾಲಕನ ಶವ ರವಾನಿಸಲಾಗಿದೆ. ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಇದೀಗ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವರ ನಿರ್ಲಕ್ಷ್ಯದಿಂದಾಗಿ ಓರ್ವ ಮೃತಪಟ್ಟಿದ್ದಾನೆ. 9 ವರ್ಷದ ಬಾಲಕ ಇದೀಗ ಮೃತಪಟ್ಟಿದ್ದಾನೆ. ಮಲ್ಲಸಂದ್ರ ಕೆಂಪೇಗೌಡ ಉದ್ಯಾನವನದಲ್ಲಿ ಈ ಒಂದು ಘಟನೆ ನಡೆದಿದೆ. ನಿರ್ವಹಣೆ ಇಲ್ಲದೆ ಉದ್ಯಾನವನ ಪಾಳು ಬಿದ್ದಿತ್ತು. ಉದ್ಯಾನವನದ ಹೊಂಡದ ನೀರಿನಲ್ಲಿ ಬಿದ್ದಂತಹ ಬಾಲಕ ಮೃತಪಟ್ಟಿದ್ದಾನೆ. ಒಂದ್ ಕಡೆ ಉದ್ಯಾನವನವನ್ನ ನಿರ್ವಹಣೆ ಮಾಡಲಾಗ್ತಾ ಇರಲಿಲ್ಲ, ಅದಕ್ಕೆ ಯಾವುದೇ ಸೆಕ್ಯೂರಿಟಿಯನ್ನ ಕೂಡ ನೇಮಿಸಿರಲಿಲ್ಲ. ಪರಿಣಾಮ ಇವತ್ತು ಇಂತಹ ಒಂದು ಅವಘಡ ಸಂಭವಿಸಿದೆ. ಹೀಗಾಗಿ ಇಲ್ಲಿ ಬಿಬಿಎಂಪಿ ಸಂಪೂರ್ಣವಾದಂತಹ ನಿರ್ಲಕ್ಷ್ಯವನ್ನ ವಹಿಸಿದೆ. ಇದನ್ನ ಸಾವಿಗೆ ಬಿಬಿಎಂಪಿಯೇ ನೇರ ಹೊಣೆ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಉದ್ಯಾನವನ ಏನಿದೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಇದೇ ಉದ್ಯಾನವನದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಇಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕೂಡ ನೇಮಿಸಲಾಗಿಲ್ಲ. ಹಾಗಾಗಿ ಈ ಉದ್ಯಾನವನಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಾಲಕನೋರ್ವ ಮೃತಪಟ್ಟಿದ್ದಾನೆ. 9 ವರ್ಷದ ಬಾಲಕ ನೀರಿನ ಹೊಂಡದಲ್ಲಿ ಬಿದ್ದು ಇವತ್ತು ಮೃತಪಟ್ಟಿದ್ದಾನೆ. ನೋಡಿ, ಇವಾಗ ಒಟ್ಟು 3 ಮಕ್ಕಳು ಜಾರು ಬಿದ್ದಿದ್ದಾರೆ. ಒಂದ್ ಮಗು ಬಚಾವ್ ಮಾಡಕ್ ಹೋಗಿ ಇನ್ನೂ 2 ಬಿದ್ದಿದ್ದಾರೆ. ಒಂದೇ ಮನೆಗೆ 2 ಮಕ್ಕಳು ಹೋಗ್ಬೇಕಾಗಿತ್ತು ಇವತ್ತು. ಅದ್ರಲ್ಲಿ ದೊಡ್ಡ ಮಗು ಬಚಾವಾಯ್ತು, ಚಿಕ್ಕ ಮಗು ಹೋಯ್ತು. ಹಂಗಾಗಿ ದಯವಿಟ್ಟು ಮೇಲ ಅಧಿಕಾರಿಗಳು ಇದ್ರ ಬಗ್ಗೆ ಸರಿಯಾದ ಕ್ರಮ ತಗೋಬೇಕು. 9 ವರ್ಷದ ಮಗು ಸರ್. ಮತ್ತೆ ನೋಡಿ, ಇವಾಗ ಒಟ್ಟು 3 ಮಕ್ಕಳು ಜಾರು ಬಿದ್ದಿದ್ದಾರೆ. ಒಂದ್ ಮಗು ಬಚಾವ್ ಮಾಡಕ್ ಹೋಗಿ ಇನ್ನೂ 2 ಬಿದ್ದಿದ್ದಾರೆ. ಒಂದೇ ಮನೆಗೆ 2 ಮಕ್ಕಳು ಹೋಗ್ಬೇಕಾಗಿತ್ತು ಇವತ್ತು. ಅದ್ರಲ್ಲಿ ದೊಡ್ಡ ಮಗು ಬಚಾವಾಯ್ತು, ಚಿಕ್ಕ ಮಗು ಹೋಯ್ತು. ಹಂಗಾಗಿ ದಯವಿಟ್ಟು ಮೇಲ ಅಧಿಕಾರಿಗಳು ಇದ್ರ ಬಗ್ಗೆ ಸರಿಯಾದ ಕ್ರಮ ತಗೋಬೇಕು. ಈ ಬಗ್ಗೆ ಮಾತನಾಡೋದಕ್ಕೆ ದಾಸರಳ್ಳಿ ಶಾಸಕರಾಗಿರುವಂತಹ ಆರ್ ಮಂಜುನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ತೆ. ಈ ವಿಚಾರ ಈಗ ನಿಮ್ಗೂ ಕೂಡ ಗೊತ್ತಾಗಿರುತ್ತೆ. ಅನ್ಯಾಯವಾಗಿ ಒಬ್ಬ ಬಾಲಕ ಮೃತಪಟ್ಟಿರುವಂತದ್ದು. ಒಂದ್ ಕಡೆ ಉದ್ಯಾನವನ ನಿರ್ವಹಣೆ ಇಲ್ಲ, ಮತ್ತೊಂದ್ ಕಡೆ ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಅನ್ನು ಕೂಡ ನೇಮಿಸಿಲ್ಲ. ಅಟ್ಲೀಸ್ಟ್ ಆ ಗೇಟ್ಗಾದ್ರೂ ಬೀಗ ಹಾಕಿದ್ರೆ ಇವತ್ತು ಇಂಥ ಒಂದು ಅವಘಡ ನಡೀತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಹಲೋ ಸರ್, ಕೇಳಿಸ್ತಿದ್ಯಾ ನಾ ಮಾತಾಡೋದು? ಕೇಳಿಸ್ತದೆ ಮೇಡಮ್, ಕೇಳಿಸ್ತದೆ. ಸೊ 9 ವರ್ಷದ ಬಾಲಕ ಉದ್ಯಾನವನದ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿದ್ದಾನೆ. ಹೌದು ಮೇಡಮ್. ಇಲ್ಲಿ ಕಂಪ್ಲೀಟ್ ಆಗಿ ಬಿಬಿಎಂಪಿ ನಿರ್ಲಕ್ಷ್ಯ ಅಂತ ಎಲ್ಲರೂ ಆರೋಪ ಮಾಡ್ತಿದ್ದಾರೆ. ಹೌದು ಮೇಡಮ್, ಹೌದು. ಅಲ್ಲಿ ಏನಾಗಿದೆ ಮೇಡಮ್ ಅಂದ್ರೆ, ಅದು ನಾನು ಇದ್ರ ಬಗ್ಗೆನೆ ಹಲವಾರು ಬಾರಿ ಇದ್ರ ಬಗ್ಗೆನೆ ನಾನು ವಿಧಾನಸಭೆಗೂ ನಾನು ಪ್ರಸ್ತಾಪ ಮಾಡಿದ್ದೀನಿ. ಇಲ್ಲೂ ಸಾಕಷ್ಟು ಪ್ರಸ್ತಾಪ ಮಾಡಿದ್ದೀನಿ. ಮಾಧ್ಯಮದಲ್ಲಿ, ಮೀಡಿಯಾದಲ್ಲಿ ಎಲ್ಲ ಬಂದಿರ್ಬೇಕು, ತಾವು ನೋಡಿರ್ಬೇಕು ಅನ್ಕೊಂಡಿದ್ದೀನಿ. ಇಲ್ಲಿ ಅದಕ್ಕೆ ಕಳೆದ ನಾನು ಬರೋದಕ್ಕೆ ಮುಂಚೆ ಸುಮಾರು 47 ಕೋಟಿ ರೂಪಾಯಿ ಅಲ್ಲಿ ಖರ್ಚು ಮಾಡಿದೀವಿ ಅಂತ ತೋರ್ಸ್ಕೊಂಡಿದ್ದಾರೆ. ಇನ್ನೂ ಅಲ್ಲಿ ಕೆಲ್ಸಗಳು ಅರ್ಧಂಬರ್ಧ ಮಾಡಿ ಯಾವ ಕೆಲ್ಸನೂ ಸಹ ಆಗಿಲ್ಲ. ಇವತ್ತು ಆ ಅವೆಲ್ಲ ಕೆಲಸಗಳು ಆಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು ಅಲ್ಲಿಗೆ ಯಾವುದೇ ತರದ್ದು ಅಲ್ಲಿ ಯಾವ್ದು ಸೆಕ್ಯೂರಿಟಿ ಆಗ್ಲಿ, ಅಲ್ಲಿ ಡೆವಲಪ್ಮೆಂಟ್ ಬೇರೆ ಬೇರೆ ವಿಚಾರದ ಯಾವ್ದೇ ಅರ್ಧಂಬರ್ಧ ಮಾಡಿ ಇವತ್ತು ಬಿಟ್ಟಿದ್ದಾರೆ. ಅದನ್ನ ರೆಡಿ ಮಾಡ್ಬೇಕು ಅಂತ ಮಾಡ್ಕೊಂಡು ಏನೇನೋ ಇವತ್ತು ಆಯ್ತು ಬಿಡಿ, ಅಲ್ಲಿ ಅವ್ರು ಆಗ್ಲಿಲ್ಲ. ಇದು ರಾಜಕೀಯ ಜಂಜಾಟದಿಂದ ಅಲ್ಲಿ ಹಾಳು ಮಾಡಿದ್ದಾರೆ. ಇವತ್ತು ಪಾಪ ಇವತ್ತು ಮಗು ಇವತ್ತು ನಿಜವಾಗಿ ಅದು ಇವತ್ತು ತೀರೋಗಿದೆ. ಅದು ಅಂತ ಅದು ಅದಕ್ಕೆ ಅದು ಆದ ತಕ್ಷಣನೇ ನಾನು ಗೊತ್ತಾಗಿ ನನ್ನ ಹತ್ರ ಪಾಪ ಅವರು ಕರೆದು ಇವತ್ತು ಅಲ್ಲಿ ಸ್ಟೇಷನ್ ಹೇಳಿ ಅಲ್ಲಿಂದ ಅದು ಹಾಸ್ಪಿಟ್ಲಿಗೆ ಇಡಿಸಿದೀವಿ. ಹಾಸ್ಪಿಟ್ಲಿಂದ ಬೆಳಿಗ್ಗೆ PM, ಅದು ರಾತ್ರಿ ಸಾಯಂಕಾಲ ಆಗಿರೋದು. ಬಟ್ ಡಾಕ್ಟರ್ಗಳು ಯಾರು ಇರಲ್ಲ. ಬೆಳಿಗ್ಗೆನೆ ಅದು PM ಮಾಡಿ ಅವ್ರ ಊರಿಗೆ ಅಲ್ಲಿ ಅತಿಕೆರೆ ಕಳಿಸುವಂತ ಕೆಲಸ ನಾನು ಅಲ್ಲಿ ಮಾಡ್ಕೊಟ್ಟಿದ್ದೀನಿ. ಬೆಳಿಗ್ಗೆ ಅದು ಆಗ್ತದೆ. ಇಂತ ಕೆಲಸ ಆಗಿದೆ. ಅವು ಈಗ ಅಲ್ಲಿ ಅವ್ರಿಗೆ ಪಾಪ ಬಹಳ ಬಡವರು, ಅವರು ಏನೂ ಇಲ್ಲ ಅವ್ರಿಗೆ. ಈ ಪರಿಸ್ಥಿತಿ ಪಾಪ ಆಗಿದೆ ಅವ್ರಿಗೆ. ಅವ್ರಿಗೆ ತಳಿಕವಾಗಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡಿ ಕಳ್ತೀನಿ. ಏನೇ ಮಾಡ್ಬೋದು, ಪಾಪ ಮಗು ತೀರೋಯ್ತಲ್ಲ, ಅದೊಂದೇ ಬಹಳ ಬೇಜಾರಾಗ್ತದೆ. ಅಲ್ಲ ಸರ್, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತಾಡಿದೀನಿ ಅಂತ ಹೇಳಿದಿರಿ. ಆದ್ರೂ ಕೂಡ ಇಲ್ಲಿ ತನಕ ಅದಕ್ಕೊಂದು ವ್ಯವಸ್ಥೆ ಮಾಡ್ಲಾಗಿಲ್ಲ. ನೀವೇ ಹೇಳ್ದಂಗೆ 47 ಕೋಟಿ ರೂಪಾಯಿ ಖರ್ಚು ಮಾಡಿ ಏನ್ ಮಾಡಿದಾರ? ಹಂಗಾದ್ರೆ ಒಬ್ರು ಜೀವ ತೆಗಿತಿದಾರ ಇವರು ಅಂತ ನೋಡಿ. 47 ಕೋಟಿ ಆಗಿರೋದು. ಅದ್ರದ್ದು ಬೇಕಾದ ಡಾಕ್ಯುಮೆಂಟ್ ಬೆಳಿಗ್ಗೆ ಕೊಡ್ತೀನಿ. ನಾನು ಬರಕ್ ಅದನ್ನು ನಾನು ಅದ್ರ ಹಲವಾರು ಬಾರಿ ಅದ್ರ ಬಗ್ಗೆ
ಇದಾಗಿರೋದು ನಾನು TVCCಗೂ ಅದನ್ನೆಲ್ಲ ಲೆಟರ್ ಬರ್ದಿದ್ದೀನಿ. ಇದೆಲ್ಲ ಈ ಕಾಮಗಾರಿದು ಇಲ್ಲ ಈ ತರ ಎಲ್ಲ ಇದನ್ನ TVCCಗೂ ಬರ್ದಿದ್ದೀನಿ. ಇನ್ನೂ ಅದ್ರದ್ದು ಎನ್ಕ್ವೈರಿ ಒಳಗಿದೆ ಹೊರತು ಅದನ್ನ ಏನು ಕ್ಲಿಯರ್ ಇವತ್ತವರೆಗೂ ಕೊಟ್ಟಿಲ್ಲ. ಅದು ಹಂಗೆ ಅರ್ಧಂಬರ್ಧಂ ಹಂಗೆ ನಿಂತದ ಕೆಲಸ. ಅದು ಈ ತರ ಆಗಿ ಇವತ್ತು ಎಷ್ಟು ದಿನಗಳಿಂದ ಹಿಂಗೆ ಇದೆ ಸರ್ ಅಲ್ಲಿ? ಅದು ಕಳೆದ ಎಷ್ಟು ವರ್ಷದಿಂದ ಹಂಗೆ ಇದೆ, ಒಂದೂವರೆ ವರ್ಷದಿಂದ ಹಾಗೆ ಇದೆ. ಸೊ 1.5 ವರ್ಷದಿಂದನೂ ಕೂಡ ಅಲ್ಲಿ ಯಾವುದೇ ಕೆಲಸಗಳು ಮುಂದುವರ್ಸಿಲ್ಲ, ಮಾಡಿ ಅದನ್ನ ಹಂಗೆ ಬಿಟ್ಬಿಟ್ಟಿದ್ದಾರೆ. ಹಂಗೆ ಬಿಟ್ಟಿದ್ದಾರೆ. ಓಕೆ, ಹಂಗೆ ಆಗಿದೆ, ಹಂಗೆ ಬಿಟ್ಟಿದ್ದಾರೆ. ಅದನ್ನೆಲ್ಲ ಅವ್ರನ್ನ ಪಾಪ ಕರ್ತಿ ಅವ್ರನ್ನೆಲ್ಲ ಕರೆದು ಮಾಡಿ ನಾನು ಅವ್ರಿಗೆ ಏನ್ ಇದ್ ಮಾಡ್ಬೇಕು ಅವ್ರಿಗೆ ಮಾಡಿ ಕಳಿಸಿದೀನಿ ಮೇಡಮ್. ಅದನ್ನ ಮುಂದಕ್ಕೆ ಅದು ಮಂಡೇ ನಾಳೆ ಇವತ್ತು ರಜಾ, ನಾಳೆಗೆ ಅದನ್ನೆಲ್ಲ ಇದ್ ಮಾಡ್ಕೊಂಡು ಊರಿನ ಅದು ಕಾರ್ಯ ಮುಗಿದಾದ್ಮೇಲೂ ಅವ್ರನ್ನ ಕರೆದು ಏನ್ ಪಾಪ ಅವ್ರಿಗೇನು ಆದ್ರೂ ಅವ್ರಿಗೆ ಅವ್ರ ಕುಟುಂಬಕ್ಕೆ ಖಂಡಿತವಾಗ್ಲೂ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ಮತ್ತೊಂದು ಕಡೆ ಅನಾಹುತಗಳು ಆಗ್ಬಾರ್ದು. ಖಂಡಿತ ಮೇಡಮ್. ತಾವೇ ನೋಡ್ತಾ ಇದ್ರು, ನಾನು ಲಾಸ್ಟ್ ಇದ್ರಲ್ಲೂ ಇದೆ 15 ಹಿಂದೆ ಒಂದು ಬಿದ್ದು ಒಬ್ರು ಪಾಪ ಈ ಅವ್ರಿಗೆ ಹೋಗಿ ಏನ್ ಮಾಡ್ಬೇಕಮ್ಮ, ನಾನು ಅವ್ರಿಗೆ ಮನೆಗೆ ಹೋಗಿ ಹೋಗಿ 1 ಲಕ್ಷ ನಂದು ಕೊಟ್ಟು ಮತ್ತು ಕಾಂಟ್ರಾಕ್ಟರ್ ಕರೆದು 10 ಲಕ್ಷ ದುಡ್ಡು ಕೊಡಿಸಂತ ಕೆಲಸ ಮಾಡಿ ಕೊಟ್ಟಿದ್ದೀನಿ. ಓಕೆ ಓಕೆ, ಥ್ಯಾಂಕ್ ಯು. ಮಾಡ್ಕೊಟ್ಟೆ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಬೆಳಗಾವಿಯಲ್ಲಿ ಯುವಕನ